ಧಿಕ್ಕಾರ ಧಿಕ್ಕಾರ ಪೊಲೀಸ್ನವರಿಗೆ ಧಿಕ್ಕಾರ 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 ಪೊಲೀಸ್ನವರಿಗೆ ಧಿಕ್ಕಾರ. ವಿಜಾಂಬಿಕಾ, ಇದನ್ನೇ ಸ್ಟೂಡೆಂಟ್ಸ್ ಪವರು ಅಂತ ಹೇಳೋದು. ನಿನ್ನ ಕೆಟ್ಟ ಬುದ್ಧಿಯಿಂದ ಎಲ್ಲರ ಕಣ್ಣಿಗೂ ಮಣ್ಣೆರ್ಚ್ಬೋದು ಅಂತ ಅಂದ್ಕೊಂಡಿದ್ಯಾ, ಆದರೆ ಈಗಿನ ಜನ ತುಂಬ ಬುದ್ಧಿವಂತರು. ಅದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅಷ್ಟು ಸುಲಭವಾಗಿ ನಿನ್ನ ಬಣ್ಣದ ಮಾತುಗಳನ್ನ ನಂಬಲ್ಲ. ನಿನ್ನನ್ನು ಸೋಲ್ಸೋದಕ್ಕೆ ಆ ಶಕ್ತಿ ಸಾಕಲ್ವಾ? ಸುಬ್ಬು, 4 ಜನ ಜಯಕಾರ ಹಾಕಿದ ತಕ್ಷಣ ಗೆಲ್ಲಕ್ಕಾಗಲ್ಲ. ಗೆಲ್ಲದಿರ್ಲಿ, ಇನ್ನವಳು ಎಲೆಕ್ಷನ್ ಅಲ್ಲಿ ಕೂಡ ನಿಲ್ಲಕ್ಕಾಗಲ್ಲ. ಅವಳು ಸಿಕ್ಕಾಕೊಂಡಿರೋದು ಸಾಮಾನ್ಯ ಕೇಸ್ ಅಲ್ಲ, ಡ್ರಗ್ ಕೇಸ್. ಇದರಿಂದ ಹೊರಗಡೆ ಬರೋದು ಅಷ್ಟೊಂದು ಸುಲಭ ಅಲ್ಲ. ಹಾಗೊಂದು ವೇಳೆ ಅವಳು ಹೊರಗಡೆ ಬಂದ್ರು ಜನ ಅವಳನ್ನು ಸುಮ್ಮನೆ ಬಿಡುತ್ತಿಲ್ಲ. ಈಗ ಕೆಟ್ಟ ಹೆಸರು ತಗೊಂಡಿದ್ದಾಳೆ, ನಾಳೆ ರಾಜಕೀಯದ ಭವಿಷ್ಯನೇ ಮುಗಿದೋಗುತ್ತೆ. ಅಲ್ಲಿಗೆ ಅವಳ ಕತೆ ಮುಗೀತು. ಮಾಡಿ ಧಿಕ್ಕಾರ ಧಿಕ್ಕಾರ ಪೊಲೀಸ್ನವರಿಗೆ ಧಿಕ್ಕಾರ 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 ಪೊಲೀಸ್ನವರಿಗೆ ಧಿಕ್ಕಾರ 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 ಪೊಲೀಸ್ನವರಿಗೆ ಧಿಕ್ಕಾರ. ಸುಬ್ಬು ಸರ್, ನೀವೇನು ಯೋಚನೆ ಮಾಡಬೇಡಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಶ್ರಾವಣಿ ಅವ್ರನ್ನ ಖಂಡಿತ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀವಿ. ಅವರು ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತು. ನಮಗೆ ನ್ಯಾಯ ಬೇಕು. ನ್ಯಾಯಕ್ಕೋಸ್ಕರ ಹಗಲು ರಾತ್ರಿ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಶಾಂತಿಯಿಂದ ಪ್ರತಿಭಟನೆ ಮಾಡಿದರೆ ಏನೂ ಸಿಗಲ್ಲ. ಸ್ಟೇಷನ್ ಒಳಗಡೆ ನಾವೇ ನುಗ್ಗೋಣ, ಮೇಡಮ್ನ ಬಿಡಿಸ್ಕೊಂಡು ಬರೋಣ. ಬೇಡ ಬೇಡ, ಹಾಗೆಲ್ಲ ಮಾಡೋದು ತಪ್ಪು. ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಾ, ಓದ್ತಾ ಇರೋ ಹುಡುಗರು, ಪೊಲೀಸು ಕೋರ್ಟು ಕೇಸು ಅಂತೆಲ್ಲ ಆದರೆ ನಿಮ್ಮ ಭವಿಷ್ಯ ಹಾಳಾಗೋಗುತ್ತೆ. ಬೇಡ. ಸುಬ್ಬು ಸರ್, ವೀರೇಂದ್ರ ಸರ್ ಎಜುಕೇಷನ್ ಮಿನಿಸ್ಟರ್ ಆದಾಗ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅವ್ರು ಮಾಡಿರೋ ಎಷ್ಟೊಂದು ಯೋಜನೆಗಳಿಂದ ನಾವಿವತ್ತು ಈ ಹಂತಕ್ಕೆ ಬಂದಿದ್ದೀವಿ, ಚೆನ್ನಾಗಿ ಓದ್ತಾ ಇದ್ದೀವಿ. ಅವ್ರ ಋಣನ ನಾವು ಮರೆಯೋಕ್ಕಾಗುತ್ತಾ? ಶ್ರಾವಣಿ ಮೇಡಮ್ ಕೂಡ ನಮ್ಮ ಲೀಡರ್ ಅನ್ನೋದಲ್ಲಿ 2 ಮಾತಿಲ್ಲ. ಬನ್ನಿ ಸರ್, ಒಳಗಡೆ ಹೋಗೋಣ. ಬೇಡ ಬೇಡ, ಅದೇ ಹೇಳ್ತಾ ಇರೋದು, ಬೇಡ, ತಪ್ಪಾಗೋಗುತ್ತೆ. ಅಲ್ಲ, ಅಷ್ಟಕ್ಕೂ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ಯಾರು? ನಾನೇ ಕಣ. ಅಪ್ಪ, ಮಗನೇ, ಒಂದು ಕಾಲದಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದು ಅನ್ಕಣ. ಸ್ಟೂಡೆಂಟ್ ಪವರ್ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು. ಇಂಥ ಸಮಯದಲ್ಲಿ ನಿನಗೆ ಸಹಾಯ ಮಾಡೋರು ಯಾರಿಲ್ಲ ಅಂತ ಅನ್ಕೋಬೇಡ. ನ್ಯಾಯದ ದಾರಿಲಿ ನಡೀತಾ ಇರೋರು ಎಷ್ಟೋ ಜನ ಇದ್ದಾರೆ ಕಣೋ. ಅವರು ಎಲ್ಲರೂ ಈಗ ನಮ್ಮ ಜೊತೆಲಿರ್ತಾರೆ. ನೋಡಿ, ನಾವು ಯಾರು ಗಲಾಟೆ ಮಾಡೋದು ಬೇಡ. ನಾವೆಲ್ಲರೂ ಒಳಗೋಗಿ ಮಾತಾಡೋಣ. ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದರೆ ಪ್ರತಿಭಟನೆ ಮಾಡೋಣ. ಬನ್ನಿ. ಧಿಕ್ಕಾರ ಧಿಕ್ಕಾರ ಪೊಲೀಸ್ನವರಿಗೆ ಧಿಕ್ಕಾರ 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 ಪೊಲೀಸ್ನವರಿಗೆ ಧಿಕ್ಕಾರ. ನಿಂತ್ಕೊಳ್ರಿ. ನಾವಿಲ್ಲಿ ಗಲಾಟೆ ಮಾಡಕ್ಕೆ ಬಂದಿಲ್ಲ. ರೀ, ಹಿಂದೆ ಬನ್ರಿ. ಏನ್ರಿ ಇದು? ಪೊಲೀಸ್ ಸ್ಟೇಷನ್ಗೆ ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ಹೇಳಿದ್ನಲ್ಲ ಇನ್ಸ್ಪೆಕ್ಟ್ರೆ, ನಾವು ಗಲಾಟೆ ಮಾಡೋದಕ್ಕೆ ಬಂದಿಲ್ಲ, ನ್ಯಾಯ ಕೇಳೋದಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಮಾತಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ನಾವಿಲ್ಲಿ ಶಾಂತಿಯಿಂದ ಮಾತಾಡಕ್ಕೆ ಬಂದಿದ್ದೀವಿ. ಹಾಗಂತ ನೀವು ಹೇಳ್ತಾ ಇದ್ದೀರಾ? ಸ್ಟೂಡೆಂಟ್ಸ್ ಕರ್ಕೊಂಬಂದು ಗಲಾಟೆ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡ್ರಿ, ನೀವೆಲ್ಲ ಓದ್ತಾ ಇದ್ದೀರಾ. ನಿಮ್ಗಳ ಮೇಲೆ ಏನಾದರೂ ಕೇಸ್ ಹಾಕ್ಬಿಟ್ಟು ಒಳಗಡೆ ತಳೆದ್ರೆ ನಿಮ್ಮ ಜೀವನನೇ ಹಾಳು ಮಾಡ್ಕೋತೀರಾ ಅಷ್ಟೇ. ಏನ್ ಸರ್ ಎದುರಿಸ್ತಾ ಇದ್ದೀರಾ? ಬರೀ ಎದುರಿಸೋದಲ್ಲ, ಲಾಠಿ ರುಚಿ ಏನು ಅಂತ ತೋರಿಸ್ಬೇಕಾಗತ್ತೆ. ಏನ್ ಸರ್ ಹೊಡಿತೀರಾ? ಪೊಲೀಸ್ನವ್ರಿಗೆ ಧಿಕ್ಕಾರ ಪೊಲೀಸ್ನವ್ರಿಗೆ ಧಿಕ್ಕಾರ ಪೊಲೀಸ್ನವ್ರಿಗೆ ಧಿಕ್ಕಾರ. ಬೇಡಿ, ದಯವಿಟ್ಟು ಗಲಾಟೆ ಮಾಡಬೇಡಿ. ಇವರು ನಮ್ಮ ಮಾತಿಗೆ ಬಗ್ಗೋ ಕಾಣ್ತಾ ಇಲ್ಲ. ಇವ್ರ ಹತ್ರ ಮಾತಾಡೋರೆ ಮಾತಾಡಬೇಕು. ಒಳ್ಳೆಯವ್ರನ್ನ ಕಾಪಾಡೋದಕ್ಕೆ ಆ ರಾಯರಿದ್ದಾನೆ. ಅನ್ಯಾಯಕ್ಕೆ ಒಳಗಾದವ್ರನ್ನ ಕಾಪಾಡೋದಕ್ಕೆ ನಮ್ಮ ಲಾಯರ್ ಸಾಹೇಬರಿದ್ದಾರೆ. ಲಾಯರ? ರೀ, ಆ ಲಾಯರ್ ಅಲ್ಲ, ಆ ದೇವ್ರು ಬಂದ್ರು ನನ್ನ ಅಲ್ಲಾಡ್ಸಕ್ಕಾಗಲ್ಲ. ಶ್ರಾವಣಿನ ಬಿಡ್ಸಕ್ಕೂ ಆಗಲ್ಲ. ಯಾರ್ರೀ ಆ ಲಾಯರು? ಕರೀರಿ. ಇವರೇನಾ ನಿಮ್ ಲಾಯರು? ನಾನಲ್ಲ, ಅವರು.
ನಾನೇ ಸರ್. ರೀ ಹೇಳ್ರಿ ಮೇಲೆ ಯಾರೀ ನಿಮ್ಗೆ ಕೂರ ಕೇಳಿದ್ದು? ಯಾರ್ರಿ ನೀವು? ಸೂರ್ಯ, ಅಡ್ವೊಕೇಟ್ ಸೂರ್ಯ. ನೀವು ಇವಳನ್ನ ಬಿಡಿಸ್ತೀರಾ? ಅದನ್ನ ನೀವು ಡಿಸೈಡ್ ಮಾಡಬೇಕು. ನಾನು ಇಲ್ಲಿಗೆ ಬಂದಿದ್ದು ನಿಮ್ಮ ಜೊತೆ 4 ಮಾತಾಡೋಕ್ಕೆ. ಮಾತಾಡೋದ? ಹೌದು ಸರ್, 4 ಮಾತು. ಮೊದಲನೇದು, BNS ಸೆಕ್ಷನ್ ಪ್ರಕಾರ ಒಬ್ಬ ಹೆಣ್ಮಗುನ ಅರೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಜೊತೆ ಲೇಡಿ ಸ್ಟಾಫ್ ಹೋಗಿ ಅರೆಸ್ಟ್ ಮಾಡಬೇಕು. ನನಗೆ ಗೊತ್ತಿರೋ ಹಾಗೆ ನಿಮ್ಮ ಲೇಡಿ ಸ್ಟಾಫ್ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಸರ್, ಸುಶೀಲಮ್ಮ ಸರೋಜಮ್ಮ ರಜಾ ಹಾಕಿದ್ರು ಸರ್. ಬೇರೆ ಕಡೆ ಯಾಕೆ ಕರೆಸ್ಬೇಕು ಅಂತ ನಾನೇ ಬಂದಿದ್ದೆ. ಒಳ್ಳೇದಾಯ್ತು ಬಿಡಿ. ಎರಡನೇದು, ಒಬ್ಬ ಹೆಣ್ಣುಮಗಳನ್ನ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಅರೆಸ್ಟ್ ಮಾಡೋ ಹಾಗಿಲ್ಲ. ಅರೆಸ್ಟ್ ಮಾಡಿದ್ರು ಸ್ಟೇಷನಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಸ್ಟೇಷನಲ್ಲಿ ಇಟ್ಕೊಂಡ್ರು ಅವರನ್ನ ನೋಡ್ಕೊಳ್ಳೋಕೆ ಲೇಡಿ ಸ್ಟಾಫ್ ಇರಲೇಬೇಕು. ಅದಕ್ಕೂ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಇರಬೇಕು. ನಿಮ್ಮ ಹತ್ರ ಇದೆಯಾ ಸರ್? ಲೇಡಿ ಸ್ಟಾಫ್ ಅಂತೂ ಕಾಣ್ತಿಲ್ಲ, ಆದರೂ ಒಂದು ಇಡೀ ರಾತ್ರಿ ಆ ಹೆಣ್ಮಗಳು ಸ್ಟೇಷನ್ಲೇ ಇದ್ದಾಳೆ. ಈಗ ಹೆಣ್ಮಗಳು ಸ್ಟೇಷನ್ಲಿ ಹರಾಜ್ ಆಯಿತು ಅಂತ, ನನಗೆ ತೊಂದರೆ ಆಯಿತು ಅಂತ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತೀರಾ ಸರ್? ಅದು ಎಷ್ಟು ದೊಡ್ಡ ಅಫೆನ್ಸ್ ಅಂತ ಗೊತ್ತಾ? ಇನ್ನು ಮೂರನೇದು, ಅವ್ರ ಬ್ಯಾಗಲ್ಲಿ ಡ್ರಗ್ಸ್ ಸಿಕ್ತು ಅಂತ ಹೇಳಿದ್ರಲ್ಲ, ಅದು ಯಾವ ಡ್ರಗ್ಸ್ ಅಂತ ಹೇಳ್ತೀರಾ? ಆ ಡ್ರಗ್ಸ್ನ ಲ್ಯಾಬ್ಗೆ ಕಳಿಸಿ ಸರ್ಟಿಫಿಕೇಟ್ ತಗೊಂಡಿದ್ದೀರಾ? ಆ ಸರ್ಟಿಫಿಕೇಟ್ ನಾನು ನೋಡ್ಬೋದಾ? ಅದು 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 ಇಲ್ಲ. ಓಕೆ, ಇನ್ನು 4ನೇದು, ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಕೊಟ್ಟಿದ್ದಾರೆ ಅನ್ನೋ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದಿರಲ್ಲ, ಅವ್ರ ಬ್ಯಾಗಲ್ಲಿ ಡ್ರಗ್ಸ್ ಸಿಕ್ಕಿದೆ ಅಂತಾನೆ ಅನ್ಕೊಳ್ಳೋಣ. ಅವರು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಹಂಚಿದ್ದಾರೆ ಅಂದಮೇಲೆ ಆ ವಿದ್ಯಾರ್ಥಿಗಳ ಹತ್ರನೂ ಡ್ರಗ್ಸ್ ಇರಬೇಕಲ್ವಾ? ನೀವು ಕಾಲೇಜ್ ಒಳಗೆ ಹೋಗಿ ಎಂಕ್ವೈರಿ ಮಾಡಿದ್ರಾ? ಅಲ್ಲಿ ಹೋಗಿ ಯಾರನ್ನಾದ್ರೂ ಚೆಕ್ ಮಾಡಿದ್ರಾ? ಆ ಥರ ಮಾಡಿದ್ದಿದ್ರೆ ಆ ಹುಡುಗರು ಸಿಗಾಕೋತಾ ಇರಲಿಲ್ಲ, ಇವರೇ ಸಿಗಾಕೋತಾ ಇದ್ರು. ಇಷ್ಟೇ ಸರ್, ನಾನು ಹೇಳಬೇಕು ಅಂದ್ಕೊಂಡಿದ್ದು 4 ಮಾತು ಹೇಳಿದ್ದೀನಿ. ಈ ಮಾತುಗಳಿಗೆ ಉತ್ತರ ಕೊಟ್ಟರೆ ನಾನು ಇಲ್ಲಿಂದ ಹೊರಡ್ತೀನಿ.